ಎಲ್ಲರಿಗೂ ನಮಸ್ಕಾರ. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭೋದಯವನ್ನು ಹೇಳ್ತಾ, ನಿಮ್ಮ ಪಠ್ಯಪುಸ್ತಕವನ್ನು ಎಲ್ಲರೂ ಕೂಡ ತೆರೆಯಿರಿ. ಅದರಲ್ಲಿ 3ನೇ ಪದ್ಯ ಆಗಿರ್ತಕ್ಕಂಥ ಹಲಗಲಿ ಬೇಡರು, ಈ ಪದ್ಯವನ್ನು ಇವತ್ತು ನಾವು ನೋಡೋಣ ಮಕ್ಕಳೇ. ಈ ಹಲಗಲಿ ಬೇಡರು ಅಂತಕ್ಕಂಥದ್ದು ಜನಪದ ಲಾವಣಿ. ಇಲ್ಲಿ ಕೃತಿಕಾರರ ಪರಿಚಯವನ್ನು ನಾವು ನೋಡ್ತಕ್ಕಂಥದ್ದನ್ನು ನೋಡಿ. ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾರ. ಲಾವಣಿಗಳು ಅಂತಕ್ಕಂಥದ್ದು ಈ ಜನಪದ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಒಂದು ವೀರತನವನ್ನು, ಸಾಹಸವನ್ನು ವರ್ಣಿಸುವುದೆಂದರೆ ಲಾವಣಿ. ನೋಡಿ, ಯಾರಾದರೂ ಒಬ್ಬ ರಾಜ ಯುದ್ಧವನ್ನು ಮಾಡಿ, ಹೋರಾಟವನ್ನು ಮಾಡಿ ಹತನಾಗಿದ್ದಾನೆಂದರೆ ಅವನ ಬಗ್ಗೆ ಪದ್ಯದ ಮುಖಾಂತರ ಹೇಳ್ತಕ್ಕಂಥದ್ದು ಅದು ಲಾವಣಿ. ಯಾಕಂದರೆ ವೀರತನ ಮತ್ತು ಸಾಹಸವನ್ನು ಬಿಂಬಿಸ್ತಕ್ಕಂಥದ್ದು. ಒಂದು ಘಟನೆಯನ್ನು ಆಧರಿಸಿ ಕಥನಾತ್ಮಕವಾಗಿ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿರುತ್ತದೆ. ನೋಡಿ, ಲಾವಣಿಗಳು ಅಂದರೆ ಹಾಡಿನ ರೂಪದಲ್ಲಿ ಕಟ್ಟುವಂತಹ ಒಂದು ಕಟ್ಟುಕಥೆಗಳನ್ನು ನಾವು ಲಾವಣಿ ಅಂತ ಕರಿತೀವಿ. ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿರುತ್ತವೆ. ಇವೆಲ್ಲವೂ ಕೂಡ ಜನಸಾಮಾನ್ಯರೇ ರಚನೆ ಮಾಡಿರ್ತಕ್ಕಂಥ ಲಾವಣಿಗಳು. ಇಂದಿನಿಂದ ವಾಕ್ ಪರಂಪರೆಯಲ್ಲಿ ಉಳಿದು ಬಂದದ್ದು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಹಿಂದಿನಿಂದಲೂ ಕೂಡ ರಾಜ ಮಹಾರಾಜರ ಕಾಲಗಳಿಂದಲೂ ಕೂಡ ಉಳಿದು ಬಂದಿರತಕ್ಕಂಥ ಈ ವೀರತ ಮತ್ತು ಸಾಹಸ ಅಂತಕ್ಕಂಥದ್ದು ಈಗ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥದ್ದು. ಗದ್ಯದ ಒಳಗನ್ನು, ಭಾವಗೀತದ ಸತ್ವವನ್ನು ಹೊಂದಿರುವ ಲಾವಣಿಗಳು ಧ್ವನಿರಮ್ಯತೆಯನ್ನು, ಅರ್ಥ ಸೌಂದರ್ಯವನ್ನು ಹೊಂದಿವೆ. ಭಾವಗೀತೆಯ ಮುಖಾಂತರ ಮತ್ತು ವೀರತನವನ್ನು ತೋರಿಸುವುದರ ಮುಖಾಂತರ ಈ ಲಾವಣಿಗಳು ಅಂತಕ್ಕಂಥವು ಅರ್ಥ ಸೌಂದರ್ಯವನ್ನು ಉಂಟು ಮಾಡ್ತವೆ. ಪ್ರಸ್ತುತ ಲಾವಣಿಯನ್ನು ಅಂದರೆ ಈ ಪದ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ರಚನೆ ಮಾಡಿರ್ತಕ್ಕಂಥ ಕನ್ನಡ ಜನಪದ ಗೀತೆಗಳು ಈ ಕೃತಿಯಿಂದ ಏನು ಮಾಡಲಾಗಿದೆ ಅಂದರೆ ಈ ಹಲಗಲಿ ಬೇಡರು ಅಂತಕ್ಕಂಥ ಒಂದು ಲಾವಣಿ ಪದ್ಯವನ್ನು ಇಲ್ಲಿ ಕೊಡಲಾಗಿದೆ. ಈಗ ಪದ್ಯದ ಆಶಯ, ಪದ್ಯದ ಒಳನೋಟ ನಮಗೆ ಏನು ತಿಳಿಸ್ಕೊಡುತ್ತೆ ಅಂದರೆ, ಆಶಯ ಭಾವ: ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆ ನಡೆದಿತ್ತು. ನೋಡಿ, ಹಲವಾರು ರೀತಿಯ ರಾಜ ಮಹಾರಾಜರು ನಮ್ಮ ಕನ್ನಡ ನಾಡಿನ ಮೇಲೆ ದಾಳಿಯನ್ನು ಮಾಡಿ ವಶವನ್ನು ಪಡಿಸಿಕೊಳ್ತಾ ಇದ್ದರು. ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ. ನಮ್ಮಲ್ಲಿರುವಂತಹ ಕೆಲವಷ್ಟು ವೀರರು ಏನು ಮಾಡ್ತಾರೆ ಅಂತಂದರೆ ಆ ಕನ್ನಡ ನಾಡಿನ ಹೊರಪನ್ನು ಉಳಿಸಿರ್ತಕ್ಕಂಥದ್ದು, ಕನ್ನಡ ನಾಡಿನ ಸಂಪತ್ತನ್ನು ಉಳಿಸಿರ್ತಕ್ಕಂಥದ್ದು ಮತ್ತು ತ್ಯಾಗ ಬಲಿದಾನಗಳಿಂದ ಮಾಡಲಾಗಿರ್ತಾರೆ. ಎಷ್ಟೋ ಜನ ವೀರತನ ಮತ್ತು ಸಾಹಸದಿಂದ ಹೋರಾಡೋದಕ್ಕೆ ಹೋಗಿ ಬಲಿದಾನಗಳಾಗಿದ್ದಾರೆ. ತ್ಯಾಗವನ್ನು, ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂತಹ ವೀರಕಲಿಗಳ ವೀರಸಾಹಸ, ಉಜ್ವಲ ಜೀವವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳಿಗಾಗಿದೆ. ಇಂಥವರ ಹೋರಾಟವನ್ನು ಮಾಡಿ ಅಳಿದಿರ್ತಕ್ಕಂಥವ್ರನ್ನ, ಮರಣವನ್ನು ಹೊಂದಿರುವಂಥವ್ರನ್ನ ಸ್ಮರಿಸುತ್ತಕ್ಕಂಥದ್ದು, ಅವರ ವೀರತನವನ್ನು ಸ್ಮರಣೆ ಮಾಡ್ತಕ್ಕಂಥದ್ದೇ ಈ ಕಥೆಯ ರೂಪದಲ್ಲಿ ಇರತಕ್ಕಂಥ ಲಾವಣಿಗಳು. ಜನತೆಯನ್ನು ಹುರಿದುಂಬಿಸಲು ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ. ಅಂದರೆ ಜನರಿಗೆ ಸಾಹಸ ಬರಬೇಕು, ಅವರಲ್ಲಿ ಶೌರ್ಯ ಅಂತಕ್ಕಂಥದ್ದು ಬೇಕು ಅನ್ನೋದ್ರ ಮುಖಾಂತರ ಏನು ಮಾಡಿದ್ದಾರೆ ಅಂತಂದರೆ ಹಾಡಿನ ಮೂಲಕ ಕಟ್ಟುಕಥೆಗಳನ್ನು ಇಲ್ಲಿ ವರ್ಣನೆಯನ್ನು ಮಾಡಿರ್ತಕ್ಕಂಥದ್ದು. ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ. ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನೈಜ ನಿದರ್ಶನ. ಅಂದರೆ ಒಂದು ಊರನ್ನು ತಗೊಂಡು ಆ ಊರಿಗೆ ಸಂಬಂಧಿಸಿರ್ತಕ್ಕಂಥ ಆ ಊರಿನ ವೀರರನ್ನು ಏನು ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಹೇಳ್ತಕ್ಕಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹಲಗಲಿ ಬೇಡರು ಅಂತಕ್ಕಂಥ ಒಂದು ಪದ್ಯವನ್ನು ಇಲ್ಲಿ ಪ್ರಸ್ತುತಗೊಳಿಸ್ತಾ ಇದ್ದಾರೆ. ಹಲಗಲಿ ಬೇಡರ ಊರು ಮುಧೋಳ ಸಂಸ್ಥಾನದಲ್ಲಿದೆ. ಹಲಗಲಿ ಅಂತಕ್ಕಂಥ ಊರು, ಈ ಬೇಡರ ಊರು ಅಂತಕ್ಕಂಥದ್ದು ಯಾವ ಸಂಸ್ಥಾನದಲ್ಲಿ ಮಕ್ಕಳೇ? ಮುಧೋಳ ಸಂಸ್ಥಾನದಲ್ಲಿರ್ತಕ್ಕಂಥದ್ದು. ಈಗ ಅದು ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಹಲಗಲಿ ಬೇಡರ ಊರು ಈಗ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಅಂದು ಕಲಾದಗಿ ಜಿಲ್ಲೆಯ ಸ್ಥಾನ ಹೊಂದಿತ್ತು. ಆ ಹಿಂದಿನ ಕಾಲದಲ್ಲಿ ಇದು ಕಲಾದಗಿಯ ಜಿಲ್ಲೆಯಲ್ಲಿ ಇತ್ತು. ಈಗ ಅಲ್ಲಿ ಹಿಂದಿನ ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಈಗ ಅದು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಮಕ್ಕಳೇ? 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಅಂತಕ್ಕಂಥದ್ದಿದೆ. ಹಲಗಲಿಯ ಬಂಟರ ಹತಾರ ಕದನ ಎಂಬ ವೀರರಸಯುಕ್ತವಾದ ಹಾಡುಗಳಿಗೆ ಬೇಡರ ಲಾವಣಿಗಳು. ಹಲಗಲಿಯ ಬೇರೆ ಇರ್ತಕ್ಕಂಥ ವೀರರು ಅವರು ಯಾವ ರೀತಿ ಹೋರಾಟವನ್ನು ಮಾಡಿದರು, ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಡಿದರು, ಅದರ ಬಗ್ಗೆ ಈ ಪದ್ಯ ನಮಗೆ ಬೇಡರ ಕಥೆ ನಮಗೆ ತಿಳಿಸ್ಕೊಡುತ್ತೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರವನ್ನು ನೀಡಿದರು. ಮೂಲಭೂತವಾಗಿ ಬ್ರಿಟಿಷರು ನಮ್ಮ ಭಾರತಕ್ಕೆ ಯಾಕೆ ಬರ್ತಾರೆ ಅಂತಂದರೆ ವ್ಯಾಪಾರ ಮಾಡುವುದಕ್ಕೋಸ್ಕರ, ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ವ್ಯಾಪಾರ ಮಾಡುವುದಕ್ಕೋಸ್ಕರ ಏನು ಮಾಡ್ತಾರೆ ಮಕ್ಕಳೇ? ಅವರು ನಮ್ಮ ದೇಶಕ್ಕೆ ಕಾಲನ್ನು ಹಿಡ್ತಾರೆ. ಯಾರು? ಬ್ರಿಟಿಷರು ಕಾಲನ್ನು ಹಿಡ್ತಾರೆ.
1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕ್ಕುಮನ್ನು ಹೊರಡಿಸಿದರು. ನೋಡ್ರಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಭಾರತೀಯರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನಿಶಸ್ತ್ರೀಕರಣ ಅಂತಂದ್ರೆ ಭಾರತೀಯರು ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿಲ್ಲ ಅನ್ನುವಂತಹ ನೀತಿಯನ್ನ ಇವರೇ ಮಾಡ್ತಾರೆ, ಜಾರಿಗೆ ತಗೊಂಡು ಬರ್ತಾರೆ. ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಇವರೇನು ಶಾಸನವನ್ನು ಹೊರಡಿಸಿದರೆ, ಈ ಪ್ರಕಾರ ಹೋದರೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ಭಾರತೀಯರು ಏನು ಮಾಡುವಂತಿಲ್ಲ, ಭಾರತೀಯರಾಗಿರ್ತಕ್ಕಂಥ ನಾವುಗಳು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾಗಿತ್ತು. ನೋಡ್ಬೇಕು, ಇಂತಹ ಕಾನೂನನ್ನು ಏನ್ ಮಾಡ್ತಾರೆ ಇವರು ಜಾರಿಗೆ ತಗೊಂಡ್ರು. ಭಾರತೀಯರಾಗಿರ್ತಕ್ಕಂಥ ನಾವು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತೆ ನಮ್ಮಲ್ಲಿರುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಏನ್ ಮಾಡಿದ್ರು ಅಂದ್ರೆ ಈ ಕಾನೂನನ್ನು ಜಾರಿಗೆ ತಗೊಂಡ್ಬಂದ್ರು. ಈ ಹುಕುಂ ಅಂತಂದ್ರೆ ಆದೇಶ. ಹುಕುಂ ಈ ಹುಕುಂ ಆದೇಶವನ್ನು ವಿರೋಧಿಸಿದಂತಹ ಆದೇಶ, ಇವರು ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ಆದೇಶವನ್ನು ವಿರೋಧಿಸಿದಂತಹ ಈ ಹಲಗಲಿಯ 4 ಜನ ಬಂಟರಿದಾರಲ್ಲ, ಅವರು ಹೊರಡಿಸಿರ್ತಕ್ಕಂಥ ಆದೇಶವನ್ನು ಏನ್ ಮಾಡ್ತಾರೆ ಮಕ್ಕಳೇ, ವಿರೋಧಿಸ್ತಾರೆ. ಹಲಗಲಿಯ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೂಡ ಒಪ್ಪದೆ ದಂಗೆ ಎಬ್ಬಿಸಿದರು. ಇವರೇ ಮಾಡಿದ ಅವರ ಆಯುಧಗಳನ್ನು ಕೊಡ್ರಿ ಅಂತ ಆದೇಶವನ್ನು ಹೊರಡಿಸಿದ್ರು. ಇವರು ನಮ್ಮಲ್ಲಿರುವಂತಹ ಆಯುಧಗಳನ್ನು ನಾವು ಕೊಡೋದು ಬೇಡ ಅಂತ ಏನ್ ಮಾಡ್ತಾರೆ ಅಂದ್ರೆ ದಂಗೆಯನ್ನ ಹೇಳ್ತಾರೆ. ದಂಗೆ ಎದ್ದು ಎಬಲಕ್ಕೆಂಬ ಅಧಿಕಾರಿಯನ್ನ ಕೊಲೆಗನ್ನ ಮಾಡ್ತಾರೆ. ಬ್ರಿಟಿಷರ ಅಧಿಕಾರಿಯಾಗಿರ್ತಕ್ಕಂಥ ಹೆಬಲಕ್ ಎಂಬಂತಹ ಒಬ್ಬ ಅಧಿಕಾರಿಯನ್ನ ಕೊಲೆಯನ್ನು ಮಾಡ್ತಾರೆ. ಇದರಿಂದ ಕ್ರೋಧಗೊಂಡ ಕಾರ ಸಾಹೇಬ, ಬ್ರಿಟಿಷರ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಕಾರ ಸಾಹೇಬ ಅಂತಕ್ಕಂಥವನು ಆ ಕಲಾದಗಿಯಿಂದ ದಂಡನ್ನು ಕಳಿಸಿ, ದಂಡು ಅಂದರೆ ಸೈನಿಕರ ಗುಂಪನ್ನು ಕಳಿಸಿ ಅಲಗಲಿಯ ಮೇಲೆ ಮುತ್ತಿಗೆಯನ್ನು ಹಾಕಿಸಿ ಕಂಪನಿ ಸರ್ಕಾರದ ಗೌರಿಯ ಬಗ್ಗು ಬಡಿಸ್ತಾನೆ. ಅಂದರೆ ಅಲಗಲಿಯ ಮೇಲೆ ಬ್ರಿಟಿಷರನ್ನು ಕಳಿಸಿ ಬಗ್ಗು ಬಡಿತಾನೆ. ಆಮೇಲೆ ಅಲಗಲಿಯ ಬಂಟರು ಯಾವ ರೀತಿ ವೀರತನದಿಂದ ಹೋರಾಡ್ತಾರೆ, ಯಾವ ರೀತಿ ಅಲಗಲಿ ಅಂತಕ್ಕಂಥ ಊರು ಸರ್ವನಾಶ ಆಗುತ್ತೆ, ಬ್ರಿಟಿಷರು ಯಾವ ರೀತಿ ದಬ್ಬಾಳಿಕೆಯನ್ನು ನಡೆಸಿ ಅಲಗಲಿಯ ಮೇಲೆ ದಂಗೆಯನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಈ ಕತೆ ನಮಗೆ ಲಾವಣಿ ಪದ್ಯದ ರೂಪದಲ್ಲಿ ನಮಗೆ ತಿಳಿಸ್ಕೊಡುತ್ತೆ. ನಮಗೆ ಅರ್ಥ ಆಯ್ತಲ್ವ ಇಷ್ಟು? ಈಗ ಅಲಗಲಿ ಬೇಡರು ಪದ್ಯ ಭಾಗ 3 ಜನಪದ ಲಾವಣಿ ಪ್ರವೇಶ. ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮದ್ದು. ನೋಡ್ರಿ, ಈ ಜನಪದ ಅಂತಕ್ಕಂಥವೆಲ್ಲ ಏನು ಅಂದರೆ ಜನರ ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥ ಸಾಹಿತ್ಯ. ನಾನು ಕತೆ ಹೇಳಿದೆ, ಆ ಕಥೆಯನ್ನು ಅವನು ಕಲಿತ, ಅವನಿಂದ ಇನ್ನೊಬ್ಬರಿಗೆ ಹೇಳಿ ಅಲ್ವಾ? ಈ ರೀತಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿರ್ತಕ್ಕಂಥ ಲಾವಣಿಗಳು, ಇದು ಜನಪದ ಕಥೆ. ಶಿಷ್ಟ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಮೂಲಗಳೇನಿವೆ, ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ. ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವುದಕ್ಕೆ ಮೂಲ ಅಗ್ರಸ್ಥಾನ, ಪ್ರಥಮ ಸ್ಥಾನವನ್ನು ಯಾವುದು ಕೊಟ್ಟಿದ್ದಾರೆ ಅಂತಂದ್ರೆ ಈ ಜನಪದ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಜನಪದ ಕಥೆ, ಗಾದೆ, ಮೊಗಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳು. ಈ ಜನಪದದಲ್ಲಿ ಜನಪದ ಸಾಹಿತ್ಯದಲ್ಲಿ ನಮಗೆ ಕಂಡು ಬರತಕ್ಕಂಥದ್ದು ಯಾವ್ಯಾವ ಕಂಡು ಬರ್ತವೆ ಅಂತಂದ್ರೆ ಜನಪದ ಕಥೆಗಳು ಕಂಡು ಬರ್ತವೆ, ಗಾದೆಗಳು ಕಂಡು ಬರ್ತವೆ, ಮೊಗಟುಗಳು ಕಂಡು ಬರ್ತವೆ, ಮತ್ತೆ ಹಲವಾರು ಲಾವಣಿಗಳು ಕಂಡು ಬರ್ತವೆ. ಎಲ್ಲವೂ ಕೂಡ ಜನಪದ ಸಾಹಿತ್ಯಕ್ಕೆ ಪ್ರಕಾರಗಳಾಗಿದ್ದಾವೆ. ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನು ಕುರಿತ ವ್ಯಕ್ತಿ ಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ. ನೋಡಿ, ಒಬ್ಬ ವ್ಯಕ್ತಿ ಚಿತ್ರ, ಆ ವ್ಯಕ್ತಿಯ ವೀರತನ ಮತ್ತೆ ಸಾಹಸವನ್ನು ತೋರಿಸ್ತಕ್ಕಂಥದ್ದು, ಮತ್ತೆ ಸಾಧಕರನ್ನು, ನಾಡಿಗಾಗಿ ದುಡಿದಿರ್ತಕ್ಕಂಥ ಸಾಧಕರ ಚಿತ್ರಗಳನ್ನು ತೋರಿಸಿ ಅವರ ಕಥೆಗಳನ್ನು ಹೇಳ್ತಕ್ಕಂಥದ್ದು ಇದು ಲಾವಣಿಯ ಪ್ರಕಾರ ಆಗಿರ್ತಕ್ಕಂಥದ್ದು. ವಾಣಿಜ್ಯ ಮೂಲವನ್ನು ಆಧರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಿರತಕ್ಕಂಥ ಈ ಬ್ರಿಟಿಷರೇನಿದ್ದಾರೆ ಅವ್ರೇನು ಮಾಡ್ತಾರೆ ಅಂತಂದರೆ ನಿಶಸ್ತ್ರೀಕರಣವನ್ನು ಜಾರಿಗೆ ತಂದು ಸ್ವಾತಂತ್ರ್ಯ ಪ್ರಿಯರಾಗಿರ್ತಕ್ಕಂಥ, ಅಂದರೆ ಸ್ವತಂತ್ರವನ್ನು ಬಯಸಿರ್ತಕ್ಕಂಥ ಅಲಗಲಿ ಬೇಡರ ಕಾಯ್ದೆಯನ್ನು ವಿರೋಧಿಸಿ ಏನು ಮಾಡ್ತಾರೆ ಅಂದರೆ
ಹುತಾತ್ಮರಾಗ್ತಾರೆ. ಈ ಹಲಗಲಿ ಬೇಡರು ನಾವು ಸ್ವತಂತ್ರವನ್ನು ಬಯಸ್ತೀವಿ ಅಂತ ಹೋರಾಟವನ್ನು ಮಾಡುವುದಕ್ಕೂ ಅವರು ಕೂಡ ಹುತಾತ್ಮರಾಗ್ತಾರೆ. ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಿದ್ದು ನನ್ನ ಆಶಯ. ಈ ಪದ್ಯ ನಮಗೆ ಏನು ತಿಳಿಸ್ಕೊಡುತ್ತೆ ಅಂದರೆ, ಮಕ್ಕಳಲ್ಲಿ ನಮ್ಮ ದೇಶದ ಸಾಹಿತ್ಯ ಆಚಾರ ವಿಚಾರಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಪದ್ಯ ಇದಾಗಿದೆ. ನಾವು ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹೇಗಿರಬೇಕು, ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಪದ್ಯ ನಮಗೆ ತಿಳಿಸ್ಕೊಡುತ್ತೆ ಮಕ್ಕಳೇ. ಇದನ್ನು ನಾನು ರಾಗಬದ್ಧವಾಗಿ ಹಾಡಲು ನಿಶ್ಚಯನ ಮಾಡ್ತೇನೆ, ನೀವು ಕೂಡ ಅದನ್ನು ನೋಡ್ತಾ ಹೋಗಿ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮುಂದೆ ಹೊರಗಲಿ ಬಂಡರು ಮುಟ್ಟಲಿಲ್ಲೋ ದಡಕ, ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹಠಾರ, ಹಲಗರ ಹಳ್ಳಿ ಮುದೋಳ ಹತ್ತಿರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಟಗರ ಮಸಲತ್ತ, ಕೈಯಾನ ಹತಾರ ಕೊಡಬಾರದೋ ನಾವು 4 ಮಂದಿ ಜತ್ತ, ಅತಾರವೋ ನಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ, ಹೊಡಿರಿ ಜಗಳ ಕೂಡಿ ತೀರ್ಥೇವು ಕುಮುಕಿ ನಮ್ಮದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ, ಕಾರಕೋನನ ಕಪಾಳಕ ಬಡಿದ ಸಿಪಾಯಿ ನೆಲಕ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹಿಬಾಗ ಹೋಯ್ತ. ಇಲ್ಲಿ ಹೇಳ್ತಾರೆ ಮೊದಲನೇ ಇದರಲ್ಲಿ, ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಹೊತ್ತು ಬಂದಿತು, ಯುದ್ಧ ಮಾಡುವಂತಹ ಸಂದರ್ಭ ಬಂದಿತು, ನಾವೆಲ್ಲ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಸಿಟ್ಟಿನ ಅಂದರೆ ಸಿಟ್ಟಲ್ಲಿರ್ತಕ್ಕಂಥ ಹಲಗಲಿ ಬಂಟರು ಏನು ಮಾಡ್ತಾರೆ ಅಂತಂದರೆ, ಮುಟ್ಟಲಿಲ್ಲೋ ದಡಕ ಅಂದರೆ ಎಲ್ಲರೂ ಕೂಡ ಆ ಹಲಗಲಿ ಊರಿನಲ್ಲಿರ್ತಕ್ಕಂಥ ಎಲ್ಲ ದೇಶ ಪ್ರೇಮವನ್ನು ಬೆಳೀತಕ್ಕಂಥ ಎಲ್ಲ ಜನರು ಕೂಡ ಏನು ಮಾಡ್ತಾರೆ ಅಂತಂದರೆ, ಈ ಸಿಟ್ಟಿನಲ್ಲಿ ಈ ಬ್ರಿಟಿಷರನ್ನು ನಾಶ ಮಾಡಬೇಕು ಅಂತಕ್ಕಂಥ ಒಂದು ಸಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಕೂಡ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಏನು ಮಾಡ್ತಾರೆ, ಸಿದ್ಧಪಡಿಸ್ಕೊಳ್ತಾರೆ. ವಿಲಾಯಿತಿಯಿಂದ ಅಂದರೆ, ವಿಲಾಯಿತಿ ಅಂದರೆ ವಿದೇಶ, ವಿಲಾಯಿತಿ ಅಂದರೆ ವಿದೇಶ. ವಿಲಾಯಿತಿಯಿಂದ ಹುಕುಮ ಕಳಿಸಿತು. ಹುಕುಮ ಅಂದರೆ ಆದೇಶವನ್ನು ಕಳಿಸಿತು. ವಿದೇಶದಿಂದ ಬ್ರಿಟಿಷರ ದೇಶದಿಂದ ಆದೇಶ ಬಂತು. ಏನು ಬಂತು ಅಂದರೆ ಈ ಕುಂಪಣಿ ಸರ್ಕಾರ. ಕುಂಪಣಿ ಸರ್ಕಾರ ಅಂದರೆ ಬ್ರಿಟಿಷರ ಸರ್ಕಾರ ಅಂತ. ಕುಂಪಣಿ ಸರ್ಕಾರ ಅಂತಂದರೆ ಬ್ರಿಟಿಷರ ಸರ್ಕಾರ. ಏನಂತ ಆದೇಶವನ್ನು ಹೊರಡಿಸ್ತು ಅಂದರೆ, ಎಲ್ಲ ಜನರಿಗೆ ಜೋರು ಮಾಡಿ ಅಲ್ಲಿರ್ತಕ್ಕಂಥ ಹತಾರ, ಹತಾರ ಅಂತಂದರೆ ಆಯುಧಗಳು, ಹತಾರ ಅಂದರೆ ಆಯುಧಗಳು. ಅವರಲ್ಲಿರುವಂತಹ ಎಲ್ಲ ಆಯುಧಗಳನ್ನು ನೀವೇನು ಮಾಡಿರಿ, ಇಸ್ಕೊಳ್ರಿ, ವಾಪಸ್ ಇಸ್ಕೊಳ್ರಿ. ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳಂಗಿಲ್ಲ, ವಾಪಸ್ ಇಸ್ಕೊಳ್ರಿ ಅಂತ ಏನು ಮಾಡ್ತಾರೆ ಅಂದರೆ ಆದೇಶವನ್ನು ಹೊರಡಿಸ್ತಾರೆ. ಹಲಗರ ಹಳ್ಳಿ ಮುದೋಳ ಹತ್ತಿರ ಹರಿಯಿತು ಸುತ್ತಮುತ್ತ. ಈ ಅದನ್ನು ಆದೇಶವನ್ನು ಹೊರಡಿಸಿದ ನಂತರ ಎಲ್ಲ ಬ್ರಿಟಿಷರೆಲ್ಲ ಬಂದು ಏನು ಮಾಡ್ತಾರೆ ಅಂತಂದರೆ, ಈ ಹಲಗರ ಹಳ್ಳಿ ಮುದೋಳ ಈ ಕಡೆ ಬಂದು ಏನು ಮಾಡ್ತಾರೆ, ಜಂಡ ಹೋಗ್ತಾರೆ. ಯಾರು? ಬ್ರಿಟಿಷರು. ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗರ ಮಸಲತ್ತ. ಈ ಹಲಗಲಿಯ ಬಂಟರ 4 ಜನ ಏನು ಬಂಟರಿದ್ರಲ್ಲ, ಅವ್ರು ಏನು ಮಾಡಿದ್ರು ಅಂತಂದರೆ, ಒಳಗಿಂದೊಳಗೆ ಮಸಲತ್ತನ್ನು ಮಾಡಿ ಕೂತ್ಕೊಂಡ್ರು, ಸಂಚನ್ನು ಮಾಡಿ ಕೂತ್ಕೊಂಡ್ರು. ಯಾವ ರೀತಿ ಸಂಚು ಮಾಡ್ತಾರೆ, ಯಾರ್ಯಾರವರು ಅಂದರೆ ರಾಮ, ಬಾಲ, ಹನುಮ, ಜಡಗ. ಯಾರ್ಯಾರು? ರಾಮ, ಬಾಲ, ಹನುಮ, ಜಡಗ ಅಂತ. ಹಲಗಲಿ ಬಂಟ. ಈ 4 ಜನ ಪ್ರಮುಖರಾದವರು. ಇಲ್ಲಿ ಈ ಹಲಗರ ಹಳ್ಳಿ, ಈ ಹಲಗಲಿ ಬೇಡರಂಥ ಊರಿನಿದೆ, ಹಲಗಲಿ ಅಂತ ಏನು ಊರಿದೆ,
ಆ ಹಲಗಲಿಯಲ್ಲಿ ಈ 4 ಜನ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಅವ್ರು ಹೇಳ್ತಾರೆ, ಸಂಚನ ಹೇಳ್ತಾರೆ, ಏನಂತ ಸಂಚು, ನಮ್ಮಲ್ಲಿರುವಂತಹ ಆಯುಧಗಳನ್ನು ಅವರಿಗೆ ಕೊಡಬಾರದು, ಕೈಯಾನ ಹತಾರ ಕೊಡಬಾರದು, ನಾವು 4 ಮಂದಿ ಜನ, ನಾವು 4 ಜನರು ಕೂಡ ಏನು ಮಾಡಬಾರ್ದು, ನಮ್ಮಲ್ಲಿರುವಂತಹ ಆಯುಧಗಳನ್ನು ಏನು ಮಾಡಬಾರ್ದು, ಬ್ರಿಟಿಷರ ಸೈನಿಕರಿಗೆ ಕೊಡಬಾರದು. ಹತಾರ ಅಂತಂದರೆ ಈ ಆಯುಧಗಳನ್ನು, ನಮ್ಮಲ್ಲಿರುವಂತಹ ಆಯುಧಗಳನ್ನು ನಾವು ಅವ್ರಿಗೆ ಕೊಟ್ಟರೆ ನಮ್ಮ ಜೀವ ಸಾಯುತ್ತೆ ಅಂತ ನಮ್ಮನ್ನು ಅವ್ರು ಏನು ಮಾಡ್ತಾರೆ, ಸಾಯಿಸ್ತಾರೆ ಅಂತ ಏನು ಮಾಡ್ತಾರೆ. 4 ಜನರು ಸೇರಿ ಚರ್ಚೆಯನ್ನು ಮಾಡ್ತಾರೆ. ಒಡೀರಿ ಜಗಳ ಕೂಡಿ ತೀರ್ತೇವ ಕುಮ್ಮಕ್ಕಿ ನಮ್ಮ ಧ್ಯಾನತ್ತ. ಏನೇ ಆದರೂ ಸಂಕಟ ಬಂದರೂ ಕೂಡ ನಾವು ಅದನ್ನು ಜಯಿಸಬೇಕು, ನಾವು ಅವರ ಹತ್ರ ಹೋರಾಟವನ್ನು ಮಾಡಬೇಕು ಅಂತ ಏನು ಮಾಡ್ತಾರೆ, ಶಪಥವನ್ನು ಮಾಡಿ ಒಳಗಿಂದೊಳಗೆ ವಚನ ಕೊಟ್ಟರು ಬ್ಯಾಡ ಅಂತ. ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಬೇಡರು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಕೂಡ ಅವರಿಗೆ ವಚನವನ್ನು ಕೊಡ್ತಾರೆ. ಬ್ರಿಟಿಷರು ನಮ್ಮ ಮೇಲೆ ಯುದ್ಧವನ್ನು ಮಾಡುವುದಕ್ಕೆ ಬಂದರೆ ನಾವು ಕೂಡ ಯುದ್ಧವನ್ನು ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಅಂತ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಒಪ್ಪಿಗೆಯನ್ನು ಕೊಡ್ತಾರೆ. ಕಾರಕೂನನ ಕಪಾಳಕ ಬಡಿದರ ಸಿಪಾಯಿ ನೆನಕ ಬಿತ್ತ. ಕಾರಕೂನ ಅಂತಂದರೆ ಗುಮಾಸ್ತ ಅಂತಂದರೆ ಲೆಕ್ಕ ಬರೆಯುವ. ಕಾರಕೂನ ಕಪಾಳಕ್ಕೆ ಹೊಡಿತಾರೆ. ಯಾರು? ಹಲಗಲಿ ಬೇಡರು, ಬ್ರಿಟಿಷರ ಅಧಿಕಾರಿಯಾಗಿರ್ತಕ್ಕಂಥ ಗುಮಾಸ್ತನ, ಲೆಕ್ಕ ಬರೆಯತಕ್ಕಂಥ ಅಧಿಕಾರಿಯಾಗಿರ್ತಕ್ಕಂಥವನ ಕಪಾಳಕ್ಕೆ ಏನು ಮಾಡ್ತಾರೆ, ಇವರು ಹೊಡಿತಾರೆ. ಅವನಲ್ಲಿರ್ತಕ್ಕಂಥ ಸಿಪಾಯಿ ಅಂತಂದರೆ ಮುಂದೂಕು ಏನಾಗುತ್ತೆ ಅಂತಂದರೆ ಕೆಳಗಡೆ ಬೀಳುತ್ತೆ. ಆಗಿಂದಾಗ ದುಃಖದ ಸುದ್ದಿ ಸಾಹೇಬಾರದು ಅಂತ. ಆಗ ಅವನನ್ನು ಕೊಲೆಗೈದ ನಂತರ, ಆ ಲೆಕ್ಕ ಬರೆಯುವ ಗುಮಾಸ್ತನನ್ನು, ಕಾರಕೂನನ್ನು ಕೊಲೆ ಮಾಡಿದ ನಂತರ ಆ ಸುದ್ದಿ ಯಾರಿಗೆ ಹೋಗುತ್ತೆ ಅಂತಂದರೆ ಆ ಕಾರ ಸಾಹೇಬನಿಗೆ ಹೋಗುತ್ತೆ. ಕಾರ ಸಾಹೇಬ್ ಅಂದರೆ ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ. ಕಾರ ಸಾಹೇಬ ಅಂದರೆ ಯಾರು ಅಂದರೆ ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಎಂಬ ಬ್ರಿಟಿಷ್ ಅಧಿಕಾರಿಗೆ ಏನು ಮಾಡ್ತಾರೆ, ಈ ಬ್ರಿಟಿಷರ ಸೈನಿಕರು ತಗೊಂಡೋಗಿ ಅವನಿಗೆ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಅರ್ಥ ಆಯ್ತಲ್ಲ ಮಕ್ಕಳು ಈ ಪ್ಯಾರ ನಿಮಗೆ? ಮುಂದೆ ಸಿಟ್ಟಿಲಿ ಮೊಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹಿಬಾಗ, ಕುದರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿದಂಗ, ಹೊರಗಿನ ಮಂದಿ ಗುಂಡು ಹತ್ತಿ ಸರಿದು ನಿಂತರು ಹಿಡಿದು ತಂಗ, ಕಾಗದ ಬರೆದುಕೊಳ್ಳು ಯಾರ ಬೇಗ ಗಂಡು ಬರಲೆಂತ ಹಿಂಗ, ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಕಲ್ಲಲ್ಲಿ. ಮತ್ತೆ ಹೇಳ್ತೇನೆ, ಇವನಿಗೆ ಹೇಳಿದ ತಕ್ಷಣ, ಗುಮಾಸ್ತನ್ನ ಕೊಲೆ ಮಾಡಿದ್ರು ಅಂತ ಅಂದ ತಕ್ಷಣ ಇವನಿಗೆ ಕಾರ ಸಾಹೇಬನಿಗೆ ಸಿಟ್ಟು ಬಂತು. ಅವನೇನು ಮಾಡ್ದ ಅಂತಂದರೆ ಸಿಟ್ಟಿನ ಮುಂಗೈ ಕಟ್ಟನೆ ಕಡ್ಕೊಂಡ. ಒಂದು ಕಟ್ಟನೆ ಅಂದರೆ ಅವನ ಮುಂಗೈ ಕಡ್ಕೊಳ್ಳಿಲ್ಲ, ಅವನಿಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಕೋಪ ಅಂತಕ್ಕಂಥದ್ದು ಹುಕ್ಕಿ ಬಂದು ಅವನೇನು ಮಾಡ್ತಾನೆ ಅಂದರೆ ಆದೇಶವನ್ನು ಕೊಡ್ತಾನೆ, ಹುಕುಮನ್ನು ಹೊರಡಿಸ್ತಾನೆ. ಹುಕುಮ ಕೊಟ್ಟ ಅಂದರೆ ಆದೇಶವನ್ನು ಹೊರಡಿಸ್ತಾನೆ ಸಾಹೇಬಾಗ. ಏನಂತ? ಕುದುರೆ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ. ಕುದುರೆ ಅಶ್ವದಳ ಸೈನಿಕ ಎಲ್ಲರೂ ಕೂಡ ಏನು ಮಾಡಬೇಕು, ಹಲಗಲಿ ಹತ್ತಿರ ಹೋಗಬೇಕು. ಕುದುರೆ ಸೈನಿಕರು ಅಂದರೆ ಅಶ್ವದಳ ಸೈನಿಕರೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಹಲಗಲಿಯ ಹತ್ತಿರ ಹೋಗಬೇಕು ಅಂತ ಆದೇಶವನ್ನು ಹೊರಡಿಸ್ತಾನೆ. ಒಳಗಿರ್ತಕ್ಕಂಥ ಹಲಗಲಿ ಬೇಡರು ಅವರು ಬರುವುದನ್ನು ನೋಡಿ ಒಳಗಿನ ಮಂದಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಗುಂಡನ್ನು ಹಾರಿಸ್ತಾರೆ. ಅವರ ಮೇಲೆ, ಬ್ರಿಟಿಷ್ ಸೈನಿಕರ ಮೇಲೆ ಹಲಗಲಿ ಬೇಡರು ಏನು ಮಾಡ್ತಾರೆ ಮಕ್ಕಳೇ, ಗುಂಡನ್ನು ಹಾರಿಸ್ತಾರೆ. ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ಹೇಳಿದಂಗ ಎಲ್ಲರೂ ಕೂಡ ಈ ಹಲಗಲಿ ಬೇಡರು ಗುಂಡನ್ನು ಹಾರಿಸಿದ ನಂತರ ಅವರೆಲ್ಲರೂ ಕೂಡ ಏನಾಗ್ತಾರೆ ಅಂದರೆ ಮರಣವನ್ನು ಹೊಂದ್ತಾರೆ. ಬ್ರಿಟಿಷ್ ಸೈನಿಕರು ಮರಣವನ್ನು ಹೊಂದ್ತಾರೆ. ಇದನ್ನು ನೋಡಿದಂತಹ ಇನ್ನು ಉಳಿದ ಬ್ರಿಟಿಷ್ ಸೈನಿಕರು ಏನು ಮಾಡ್ತಾರೆ ಅಂದರೆ ಕಾಗದವನ್ನು ಬರೆದು ಕಳಿಸ್ತಾರೆ. ಯಾಕಂದರೆ ಆವಾಗ ಈ ಮೊಬೈಲು ಅಂಥವೆಲ್ಲ ಇರಲಿಲ್ಲ, ದೂರದರ್ಶನ ಅವೆಲ್ಲ ಇರಲಿಲ್ಲ.
ಕಮ್ಮಿ. ಅವ್ರು ಏನು ಮಾಡಿದ್ರು ಅಂದರೆ ಓಲೆಗರಿಯಲ್ಲಿ ಪತ್ರವನ್ನು ಬಳೆದು ಕಳಿಸ್ತಾರೆ, ಪತ್ರವನ್ನು ಕಳಿಸ್ತಾರೆ, ಕಾಗದ ಬಳೆದು ಕಳುವ್ಯಾರೆ. ಕಳುವ್ಯಾರೆ ಗ್ರಾಂಥಿಕ ಪದ, ಕಳುವ್ಯಾರೆ ಗ್ರಾಂಥಿಕ ಪದ ಇದು. ಕಳುವ್ಯಾರೆ ಗ್ರಾಂಥಿಕ ಕಳುಹಿಸಿದ್ದಾರೆ. ಇದು ಗ್ರಾಂಥಿಕ ಪದ. ಇದು ಎಕ್ಸಾಮಲ್ಲಿ ಕೇಳ್ತಾರೆ, 1 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳೇ ನೀವು ಕಲಿಯುವ ಪ್ರಯತ್ನವನ್ನು ಮಾಡಬೇಕು. ಇವ್ರು ಏನು ಮಾಡ್ತಾರೆ, ಕಾಗದವನ್ನು ಬಳೆದು ಕಳಿಸ್ತಾರೆ. ಏನಂತ, ದಂಡು ಬರಲೆಂತ ಹಿಂಗ ಕಮ್ಮಿ. ಆ ದಂಡು ಅಂತಂದರೆ ಸೈನ್ಯದ ಗುಂಪು ಇನ್ನೂ ಹೆಚ್ಚಾಗಿ ನಮಗೆ ಬೇಕು. ಈ ಹಲಗಲಿ ಬೇಡರೆಲ್ಲರೂ ಕೂಡ ಏನು ಮಾಡ್ತಾರೆ, ಅವ್ರ ಮೇಲೆ ಗುಂಡನ್ನು ಹಾರಿಸಿ ಹಲಗಲಿ ನಮ್ಮ ಬ್ರಿಟಿಷ್ ಸೈನಿಕರನ್ನು ಏನು ಮಾಡ್ತಿದ್ದಾರೆ, ಕೊಲೆ ಮಾಡ್ತಿದ್ದಾರೆ. ನೀವು ಇನ್ನೂ ಹೆಚ್ಚು ಸೈನಿಕರನ್ನು ಏನು ಮಾಡಬೇಕು, ಇಲ್ಲಿಗೆ ಕಳಿಸ್ಬೇಕು ಅಂತ ಕಾಗದವನ್ನು ಬರೆದ ತಕ್ಷಣ ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಬಂದಿದೆ. ಅವಾಗ ಕಾರಸಾಯಿ ಏನು ಮಾಡ್ತಾನೆ ಅಂತಂದರೆ ಇನ್ನೂ ಹೆಚ್ಚು ಹೆಚ್ಚು ಸೈನಿಕರನ್ನು ಏನು ಮಾಡ್ತಾನೆ ಅಂತಂದರೆ ಹಲಗಲಿಗೆ ಮುತ್ತನ್ನು ಹಾಕಿಸ್ತಾನೆ. ಮುತ್ತನ್ನು ಹಾಕಿದ ಮೇಲೆ ಏನಾಗುತ್ತೆ ಅಂದರೆ, ಬೆನ್ನತ್ತಿ ತಿರುವಿ ಕಡಿದರು ಏನು ಉಳಿದಂಗ, ನಡುವೆ ಹಾಕ್ಕೊಂಡು ಹೊಡೆದರು ಗುಂಡ ಕರುಣ ಇಲ್ಲದಂಗ, ಚಟೇಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಉಡದಾಗ, ಅಗಸಿಗೆ ಅಂದು ಹೆಬಲಕ ಸಾಪ ಹೇಳತಾನ ಬುದ್ಧಿಮಾತ, ಕೊಡುತ್ತೀವಿ ಕಬುಲ ಕೇಳಿರಿ ಮ್ಯಾತ ಹೋಗಬ್ಯಾಡಿರಿ ಸತ್ತ, ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ ಹೇಳ್ತಾರೆ. ಅವರು ಬಂದ ತಕ್ಷಣ ಎಲ್ಲ ಬ್ರಿಟಿಷ್ ಸೈನಿಕರು ಕಾಗದ ಕೊಳಿದ ತಕ್ಷಣ ಎಲ್ಲ ಬ್ರಿಟಿಷ್ ಸೈನಿಕರು ಬರ್ತಾರೆ. ಬ್ರಿಟಿಷ್ ಸೈನಿಕರು ಸುತ್ತಲೂ ಬಂದು ಇವರು ನಮ್ಮ ಹಲಗಲಿ ಬೇಡರನ್ನು ಮಧ್ಯೆ ಹಾಕ್ಕೊಂಡು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಬಂದೂಕುಗಳಿಂದ ಅವರನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ. ಕರುಣೆ ಇಲ್ಲದಂಗೆ ಗುಂಡನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ. ಚಟೆಕಾರರು ಅಂತಂದರೆ ಆಂಗ್ಲೋ ಇಂಡಿಯನ್ಸ್ಗಳು. ಚಟೆಕಾರರು ಯಾರು, ಆಂಗ್ಲೋ ಇಂಡಿಯನ್ ಬಂದು ಹೇಳ್ತಾನೆ ಏನಂತ, ಹೇಳದೆ ಗುಡದಾಗ ಅವ್ರೇನು ಮಾಡ್ತಾರೆ, ಆಂಗ್ಲೋ ಇಂಡಿಯನ್ಸ್ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಗುಡ್ಡದ ಮೇಲೆ ಹೋಗ್ತಾರೆ. ಅಗಸಿಗೆ ಬಂದು ಅಂದರೆ ಹಲಗಲಿಗೆ ಬಂದು ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಬುದ್ಧಿ ಮಾತನ್ನು ಹಲಗಲಿ ಬೇಡರಿಗೆ ಹೇಳ್ತಾನೆ. ಹಲಗಲಿ ಬೇಡರ ಊರಿಗೆ ಬಂದು ಆ ಕಾರಸಾಯಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ, ನಿಮಗೆ ನಾವು ಏನೂ ಮಾಡೋದಿಲ್ಲ, ನಮ್ಮ ಮಾತನ್ನು ನೀವು ಕೇಳಿ, ಇಲ್ಲದಿದ್ದರೆ ನಾವು ನಿಮ್ಮನ್ನು ಏನು ಮಾಡ್ತೀವಿ, ಸಾಯಿಸ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕಾರಸಾಹೇಬ ಯಾರಿಗೆ, ಹಲಗಲಿ ಬಂಟರಿಗೆ ಹೇಳ್ತಾನೆ. ಆ ಮಾತಿಗೆ ನಂಬಿಕೆ ಬರದೇ ಇರ್ತಕ್ಕಂಥ ಹನುಮ ಅಂತಕ್ಕಂಥವನು ಮುಂದೆ ಬಂದು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಜಡಗ ಹೇಳ್ತಾನು ಹೊಡೆಯಿರಿ ಇವರ ಪೂರಘಾತಕಾರ, ಇಸವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಕೆಡಿತಾನು ಮುಂದ ನಮಗ ಘೋರ, ತಂದು ಒಡೆತಾನು ಒಂದಿಗೆ ಆಗ ಸಾಹೇಬ ನಟಾರ, ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನು ಹೂರ, ಸಿಟ್ಟಲೆ ಹೊಡೆದರು ಸಿಡಿದಂಗ ಗುಂಡು ಸುರಿದಾವ ಬರಪೂರ, ಹನುಮ ಹೇಳತಾನು ಗುಂಡು ಹೊಡೆದು ಕೆಳವು ನಷ್ಟ ಭಾರ, 300 ಮಂದಿ ಮೈ ಮ್ಯಾಗ ಬಂದರ ಆಗ ನೋಡ ಜೋರ, ಭೀಮನು ಎದುರಿಗೆ ನಿಂತ 500 ಮಂದಿಗೇನು ಮತ್ತ, ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 10-20, ರಾಮನ ಕಡಿತ ವಿಪರೀತ ಕಾಲುವೆ ಹರಿದು ರಕ್ತ, 1000 ಹಾಳಿಗೆ ಒಬ್ಬ ಕೂಗುವುದು ಕಡಿರಿ ಅಂತ ಮತ್ತ, 4 ಮಂದಿ ಹಿಂಗ ಸತ್ತರು ಕಡಿದು ಸತ್ತರು ಹಲಗಲಿ ಬಂಟರಣ್ಣ ಜನಕ. ಹನುಮ ಬಂದ ಹೇಳ್ತಾನೆ. ಹನುಮನ ಮುಂದೆ ಮತ್ತೆ ಜಡಗ ಬಂದು ಹೇಳ್ತಾನೆ, ಇವರನ್ನು ಹೊಡೆಯಿರಿ, ಇವರು ನಮಗೆ ಘಾತ ಅಂದರೆ ನಮಗೆ ನೋವನ್ನು ಉಂಟು ಮಾಡ್ತಾರೆ, ಇವರು ನಮಗೆ ನೋವನ್ನು ಯಾವತ್ತಿದ್ರೂ ಕೂಡ ನಮಗೆ ನೋವುಗಳನ್ನು ಉಂಟು ಮಾಡ್ತಾರೆ, ಇವರು ವಿಶ್ವಾಸಘಾತಕರು, ನಮಗೆ ವಿಶ್ವಾಸಘಾತಕರು, ನಂಬಿಕೆಯನ್ನು ಇಟ್ಟು ಏನು ಮಾಡ್ತಾರೆ, ನಮಗೆ ಮೋಸವನ್ನು ಮಾಡ್ತಾರೆ
ಇವರು ನಮಗೆ ಪಿತೂರಿಯನ್ನು ಮಾಡ್ತಾರೆ, ಇವರ ಮೇಲೆ ನಾವು ನಂಬಿಕೆಯನ್ನು ಇಡೋದಿಲ್ಲ ಅಂತ ಜಡಗ ಬಂದು ಹೇಳ್ತಾನೆ. ಮೋಸದಿಂದ ನಮ್ಮ ದೇಶವನ್ನು ಏನು ಮಾಡ್ತಾ ಇದ್ದಾರೆ, ಇವರು ಗೆದಿತಾ ಇದ್ದಾರೆ. ಮುಂದೆ ನಮಗೆ ತುಂಬ ಆಪತ್ತು ಅಂತಕ್ಕಂಥದ್ದು ಕಾಡುತ್ತೆ ಅಂತ ಏನು ಮಾಡ್ತಾನೆ ಅಂದರೆ ಈ ಜಡಗ ಅಂತಕ್ಕಂಥವ್ರು ಬಂದು ಹೇಳ್ತಾನೆ ಮಕ್ಕಳೇ. ಆವಾಗ ಜಡಗ ಮುಂದೆ ಬಂದು ಹೊಡಿತಾನೆ ಒಂದು ಗುಂಡಿಗೆ. ಆಗ ಸಾಹೇಬನ ಗುಂಡನ್ನು ಆ ಸಾಹೇಬನ ಮೇಲೆ ಹಾರಿಸ್ತಾನೆ. ಹಾರಿಸಿದ ತಕ್ಷಣ ಆ ಕಾರ ಸಾಹೇಬ ಬ್ರಿಟಿಷ್ ಅಧಿಕಾರಿ ಅಂತಕ್ಕಂಥವ್ರು ತುಂಬ ಸಿಟ್ಟಿಗೆದ್ದು ಏನು ಮಾಡ್ತಾನೆ ಅಂದರೆ ಇವರ ಊರನ್ನು ಲೂಟಿ ಮಾಡಿ ಇವರ ಊರನ್ನು ಧ್ವಂಸಗೊಳಿಸಿ ಅಂತ ಏನು ಮಾಡ್ತಾನೆ ಆದೇಶವನ್ನು ಹೊರಡಿಸಿದ ತಕ್ಷಣ ಕಾರ ಸಾಹೇಬ ಬೆಂಕಿ ಚೂರನ್ನು ಲೂಟಿ ಮಾಡುತ್ತಾನೆ ಅಂದರೆ ಅವನು ತುಂಬ ಸಿಟ್ಟಿನಲ್ಲಿ ಏನು ಮಾಡ್ತಾನೆ ಅಂದರೆ ಈ ಊರನ್ನು ಅಲಗಲಿ ಬೇಡ ಊರನ್ನು ಧ್ವಂಸ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ ತಕ್ಷಣ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಸಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಸಿಡಿದಾಗ ಅಂದರೆ ಸಿಡಿಲು ಯಾವ ರೀತಿ ಅಬ್ಬರಿಸಿ ಬರುತ್ತೋ ಆ ರೀತಿ ಗುಂಡುಗಳ ಸುರಿಮಳೆಯನ್ನು ಏನು ಮಾಡ್ತಾ ಇದ್ದಾರೆ ಅಲಗಲಿ ಗಂಟರ ಮೇಲೆ ಅಲಗಡಿ ಬೇಡರ ಮೇಲೆ ಹಾರಿಸ್ತಾ ಇದ್ದಾರೆ. ಯಾರು? ಬ್ರಿಟಿಷ್ ಸೈನಿಕರು. ಹನುಮ ಹೇಳ್ತಾನೆ ಗುಂಡು ಹೊಡೆದು ಕೆಡವು ನಷ್ಟಬಾರ. ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಬ್ರಿಟಿಷರ ವಿರುದ್ಧ ಎಲ್ಲರೂ ಕೂಡ ವೀರ ಸಾಹಸದಿಂದ ಏನು ಮಾಡ್ತಿದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. 300 ಮಂದಿ ಮೇಲ್ಯಾಗ ಬಂದರು ಬಾಬನ ಮಂಜೂರ. ಆ ಹಲಗಲಿ ಬೇಡರ ಮೇಲೆ ಎಲ್ಲ ಇಡೀ ಸೈನ್ಯವೇ ಏನಾಗುತ್ತೆ ಅಂತಂದರೆ ಮುತ್ತಿಗೆಯನ್ನು ಹಾಕುತ್ತೆ. ಯಾರೋ ಬ್ರಿಟಿಷ್ ಸೈನ್ಯ ಮುತ್ತಿಗೆಯನ್ನು ಹಾಕುತ್ತೆ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಅಂದರೆ ಹಲವಾರು ರೀತಿಯ ಶಸ್ತ್ರಾಸ್ತ್ರಗಳನ್ನು ಬಳಸಿ ಭೀಮ ಜಡಗ ರಾಮ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡೆದು ಹೊತ್ತಿಪ್ಪತ್ತ ಆ ಕುದುರೆಗಳನ್ನೆಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಕೊಡು ಏನು ಮಾಡ್ತಿದ್ದಾರೆ ಅಂದರೆ ಬಿಸಾಕ್ತಾ ಇದ್ದಾರೆ. ಯಾರು? ರಾಮ ಅಂತಕ್ಕಂಥವನು. ರಾಮನ ಕುರಿತ ವಿಪರೀತ ಅಂದರೆ ರಾಮ ಏನು ಮಾಡ್ತಾ ಇದ್ದಾನೆ ಯಾರ್ಯಾರು ಸಿಗ್ತಾ ಅವನ್ನೆಲ್ಲರನ್ನು ಕೂಡ ಏನು ಮಾಡ್ತಾನೆ ಕೊಡು ಬಿಸಾಕ್ತಾ ಇದ್ದಾನೆ. ಅವನು ಹೊಡೆಯೋ ಹೊಡೆತಕ್ಕೆ ಕಾಲುವೆಯಲ್ಲಿ ರಕ್ತನೇ ಏನಾಗ್ತಾ ಇದೆ ಹರಿದು ಹೋಗ್ತಾ ಇದೆ. ಸಾವಿರ ಆಳುಗಳಿಗೆ ಒಬ್ಬ ಕೂಗ್ತಾನೆ ಕಡಿರಿ ಅಂತ ಒಬ್ಬೊಬ್ಬ ಏನು ಮಾಡ್ತಾನೆ ಸಾವಿರಾರು ಆಳಿಗೆ ಒಬ್ಬೊಬ್ಬ ಕೂಗ್ತಾನೆ. 4 ಮಂದಿ ಹಿಂಗೆ ಕಡಿದು ಸತ್ತರು ಹಲಗಲಿ ಬಂಡರ ಜನರು. ಕೊನೆಗೂ ಕೂಡ ಏನು ಮಾಡ್ತಾರೆ ಅಂತಂದರೆ 4 ಜನರನ್ನು ಕೂಡ ಏನು ಮಾಡ್ತಾರೆ ಮಕ್ಕಳೇ ಅವರು ಬ್ರಿಟಿಷ್ ಸೈನಿಕರು ಏನು ಮಾಡ್ತಾರೆ ಧ್ವಂಸವನ್ನು ಮಾಡ್ತಾರೆ. ಅವರನ್ನು 4 ಜನರನ್ನು ಸಾಯಿಸ್ತಾರೆ ಮಕ್ಕಳೇ. ಯಾರು? ಬ್ರಿಟಿಷ್ ಸೈನಿಕರು ಸಾಯಿಸಿ ಇಡೀ ಊರನ್ನೇ ಏನು ಮಾಡ್ತಾರೆ ನಾಶ ಮಾಡಿಬಿಡ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ ಕೊಡಲಿ ಕೋರೆ ಕೊಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸರ್ಕಾರಿ ಬೆಲ್ಲ ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು 10 ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ತುಳಿಯಲಿಲ್ಲಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಪುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಈ ಕೊನೆಯ ಭಾಗದಲ್ಲಿ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಶಸ್ತ್ರಾಸ್ತ್ರಗಳು ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಬ್ರಿಟಿಷ್ ಸೈನಿಕರು ದೋಚುತ್ತಾರೆ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಎಲ್ಲವನ್ನು ಆ ಊರಿನಲ್ಲಿ ಏನೇನು ಸಿಗುತ್ತೋ ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂದರೆ ತಮ್ಮ ಸೈನ್ಯದಲ್ಲಿ ಏನು ಮಾಡ್ತಾರೆ ಎಲ್ಲವನ್ನು ಕೂಡ ದೋಚುತ್ತಾರೆ. ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಅಂತಂದರೆ ಚೊಂಬು ಚಿರಗಿ ಅಂದರೆ ಚೊಂಬು ಚೊಂಬು ಎಲ್ಲವನ್ನು ಕೂಡ ಏನೇನು ಸಿಗುತ್ತೋ ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂದರೆ ದೋಚುತ್ತಾರೆ. ಅವರ ಬ್ರಿಟಿಷ್ ಅಧಿಕಾರಿಗಳು ಎಲ್ಲರೂ ಬ್ರಿಟಿಷ್ ಸೈನಿಕರು ಅವ್ರು ಏನೇನು ಸಿಗುತ್ತೆ ಎಲ್ಲವನ್ನು ಕೂಡ ದೋಚುತ್ತಾ ಹೋಗ್ತಾರೆ. ಮಂಗಳ ಸೂತ್ರ ಅಂದರೆ ತಾಳಿ ಹೆಣ್ಣು ಮಕ್ಕಳ ಕೊಳ್ಳಿರ್ತಕ್ಕಂಥ ತಾಳಿಗಳು ಸರಗಳು ಆಮೇಲೆ ಬೆಣ್ಣೆ ಮೊಸರು ಹಾಲು ತುಪ್ಪ ಆಮೇಲೆ ಉಪ್ಪು ಎಣ್ಣೆ ಮೊಸರು ಕೂಡ ಕೋರೆ ಗುದ್ದಲಿ ಕೊಡಲಿಗಳು ಎಲ್ಲವನ್ನು ಏನು ಆಯುಧಗಳು ಏನೇನು ಸಿಗುತ್ತೆ ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ಏನು ಮಾಡ್ತಾ ಇದ್ದಾರೆ ದೋಚುತ್ತಾ ಇದ್ದಾರೆ. ಹಾಳಾಗಿ ಹೋಯಿತು ಎಲ್ಲವನ್ನು ಕೂಡ ದೋಚಿ ಆ ಊರನ್ನು ಸರ್ವನಾಶ ಮಾಡ್ತಾರೆ, ಖಾಲಿ ಮಾಡಿಬಿಡ್ತಾರೆ, ಊರಲ್ಲಿ ಏನೂ ಇಲ್ಲದಂತೆ ಮಾಡಿಬಿಡ್ತಾರೆ.
ಯಾರು ಬ್ರಿಟಿಷ್ ಸೈನಿಕರು ಸಿಕ್ಕದು ತಗೊಂಡು ಸಾಧನೆಂತರು ಊರಿಗೆ ಕೊಳ್ಳಿಕೊಟ್ಟ. ಏನೇನು ಸಿಗುತ್ತೋ ಅವ್ರ ಕೈಗೆ ಎಲ್ಲವನ್ನು ಕೂಡ ದೋಚಿ ಏನು ಮಾಡ್ತಾರೆ, ಊರಿಗೆ ಕೊಳ್ಳಿಕೊಟ್ಟ. ಊರಿಗೆ ಬೆಂಕಿಯನ್ನು ಇಟ್ಟು ಏನು ಮಾಡ್ತಾರೆ, ಬೂದಿ ಮಾಡಿಬಿಡ್ತಾರೆ. ಏನನ್ನ, ಹಲಗಲಿ ಬೇಡಗನ್ನ ಬೂದಿ ಮಾಡ್ತಾರೆ. ಬೂದಿ ಮಾಡ್ಯಾರು ಹಲಗಲಿ ಗುರುತು ಸುಟ್ಟು ಗುರುತುಳಿಯಲಿಷ್ಟು. ಇಲ್ಲಿ ಹಲಗಲಿ ಊರಿದೆ ಅನ್ನುವಂತಹ ಒಂದು ಗುರುತು ಕೂಡ ಸಿಗಬಾರ್ದು, ಸುಳಿವು ಕೂಡ ಸಿಗಬಾರ್ದು. ಆ ರೀತಿಯಾಗಿ ಹಲಗಲಿಯನ್ನು ಏನು ಮಾಡ್ತಾರೆ, ಬೂದಿ ಮಾಡ್ತಾರೆ. ಕಾಣಿಕೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಬೇಕಾದಷ್ಟು, ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಇಲ್ಲಿ ಹೇಳಿದ್ದೀನಿ ಅಂತ. ಇದೆಲ್ಲ ಯಾರ ದಯೆಯಿಂದ ಹೇಳಿದೆ ನಾನು? ಪುರ್ತಕೋಟಿ ಕಲ್ಮೇಶ್ವರ ದಯೆಯಿಂದ ಹಾಡಿದ ಅವರ ದಯೆಯಿಂದ ನನಗೆಷ್ಟು ಗೊತ್ತಿದೆಯೋ ಹಲಗಲಿ ಬೇಡರ ಬಗ್ಗೆ, ಹಲಗಲಿ ಊರಿನ ಬಗ್ಗೆ, ಬೇಡರ ಬಗ್ಗೆ, ಆ ಸೈನಿಕರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನೇನು ಮಾಡಿದ್ದೀನಿ, ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೀನಿ ಅಂತ ಇಲ್ಲಿ BS ಗದ್ದಗಿ ಮಠ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಪದ್ಯದ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಇಷ್ಟು ಈ ಹಲಗಲಿ ಬೇಡರು ಅಂತಕ್ಕಂಥ ಒಂದು ಜನಪದ ನಾವಣಿಯನ್ನು ಇವತ್ತು ಕೂಡ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಇದೆಯಲ್ವ ಮಕ್ಕಳೇ? ಈಗ ನಾನು ಗೃಹ ಕಾರ್ಯಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ಕೊಡ್ತೀನಿ. ಅವು SSLC ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಕೆಲವು ಸಂಭವನೀಯ ಪ್ರಶ್ನೆಗಳಾಗಿರ್ತವೆ. ಅವುಗಳನ್ನು ನೀವು ಮನೆಯಲ್ಲಿ ಕುಳಿತು ಉತ್ತರ ಪತ್ರಿಕೆಯಲ್ಲಿ ಅಭ್ಯಾಸವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನು ಮಾಡಬೇಕು ಆಗುತ್ತೆ ಮಕ್ಕಳೇ. ಈಗ ನೀವು ಆ ಪಠ್ಯದಲ್ಲಿ ಬರುವಂತಹ ಎಲ್ಲ ಪದಗಳ ಅರ್ಥಗಳನ್ನು ಒಂದು ಉತ್ತರ ಪತ್ರಿಕೆಯಲ್ಲಿ ನೋಟ್ ಮಾಡ್ಕೋಬೇಕಾಗುತ್ತೆ. ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು, ಪದಗಳ ಅರ್ಥಗಳೆಲ್ಲವನ್ನು ಕೂಡ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಆಮೇಲೆ ಒಂದು ವಾಕ್ಯದ 5 ಪ್ರಶ್ನೆಗಳನ್ನು ಕೂಡ ಬರೀಬೇಕಾಗುತ್ತೆ. ಒಂದು ವಾಕ್ಯದ 5 ಪ್ರಶ್ನೆಗಳನ್ನು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ ಮಕ್ಕಳೇ. 1ನೇ ಪ್ರಶ್ನೆ, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? 2ನೇ ಪ್ರಶ್ನೆ, ಹಲಗಲಿಯ 4 ಪ್ರಮುಖರು ಯಾರು? 3ನೇ ಪ್ರಶ್ನೆ, ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಹಲಗಲಿಯ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಗ್ರಾಮ ಎಲ್ಲಿದೆ? ಈ 5 ಪ್ರಶ್ನೆಗಳನ್ನು ನೀವು ಉತ್ತರ ಪತ್ರಿಕೆಯಲ್ಲಿ ಬರೆದು ತೋರಿಸಬೇಕಾಗುತ್ತೆ. ಆಮೇಲೆ 2-3 ವಾಕ್ಯದ ಪ್ರಶ್ನೆಯಲ್ಲಿ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಹಲಗಲಿಗೆ ದಂಡು ಬರಲು ಕಾರಣವೇನು? ಲಾವಣಿಗಳನ್ನು ವೀರಗೀತೆಗಳು ಎಂದು ಹೇಗೆ ಕರೆಯಲಾಗುತ್ತದೆ? ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೆಯಲಾಗುತ್ತೆ? ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಆಮೇಲೆ ಒಂದು ಸಂದರ್ಭದ ಪ್ರಶ್ನೆಗಳಿಗೆ ಹೋದರೆ ಜೀವ ಸತ್ತು ಹೋಗುವುದು ಅಂತ ಈ ಪ್ರಶ್ನೆ, ಮತ್ತು ಹೊಡೆದರು ಗುಂಡ ಕರುಣ ಇಲ್ಲದಂಗ, ಈ ಪ್ರಶ್ನೆಗಳನ್ನು ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿದೆ ಅಂತ ಹೇಳ್ತಾ ಎಲ್ಲರಿಗೂ ಅರ್ಥ ಆಗಿದೆಯಲ್ವ ಮಕ್ಕಳೇ? ಓಕೆ, ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.